ಅಹಂಭಾವ ಅಳಿತು ಅಂತಂದ್ರೆ ನೋಡ್ರಿ ಅಲ್ಲಿ ಮನುಷ್ಯ ಉಳಿಯಂಗಿಲ್ಲ, ದೇವರು ಉಳಿತಾನ. ಅದಕ್ಕಾಗಿ ಆ ದೈವತ್ವ ಬರಬೇಕಾಗಿತ್ತು ಅಂತಂದ್ರೆ ನೋಡಿರಿ ಬಸವಾದಿ ಶರಣರು ಎಲ್ಲ ಋಷಿ ಮುನಿಗಳು ನೋಡಿರಿ ನಮ್ಮ ಶರೀರದಾಗ 3 ಜಾಗದಾಗ ಹೊಲಸು ಸಂಗ್ರಹ ಇರ್ತದೆ. ಮೂಗ, ಹೊಟ್ಟಿ, ದೊಡ್ಡ ಕಳ್ಳು, ಈ 3 ಎಲ್ಲ ಸ್ವಚ್ಛ ಮಾಡ್ಲಿಕ್ಕೆ ಹಿಂದಿನ ಹಿರಿಯರು ಷಟ್ಕ್ರಿಯೆಗಳಂತ ಮಾಡ್ತಿದ್ರು. ಷಟ್ಕ್ರಿಯೆಗಳಂದ್ರೆ ಏನ್ರಿ? ನೇತಿ, ದೌತಿ, ಕಪಾಲ್ಭಾತಿ, ತ್ರಾಟಕ್, ನೌಲಿ, ಬಸ್ತಿ ಅಂತ ಋಷಿ ಮುನಿಗಳು ಬೆಳಿಗ್ಗೆ 3 ಇದನ್ನ ಮಾಡ್ತಿದ್ರು. ಶರೀರ ಸ್ವಚ್ಛ ಇತ್ತು ಅಂತಂದ್ರೆ ಅಕ್ಯುಮುಲೇಷನ್ ಆಫ್ ಫಾರಿನ್ ಮ್ಯಾಟರ್ ಇನ್ ದ ಬಾಡಿ ಈಸ್ ದ ಡಿಸೀಸ್. ಒಳಗೆ ಫಾರಿನ್ ಮ್ಯಾಟರ್, ಮಾರ್ಬಿಡ್ ಮ್ಯಾಟರ್, ಟಾಕ್ಸಿಕ್ ಮ್ಯಾಟರ್, ವಿಜಾತೀಯ ದ್ರವ್ಯ ನೋಡ್ರಿ, ಒಂದು ಸಣ್ಣ ಮುಳ್ಳು ಮುರಿದಿರ್ತದ, ಅದು ಕೀವಾಗಿ ಹೊರಗೆ ಬರ್ತನಕ ಬೇಚನ್ ಅನ್ನಿಸ್ತಿರ್ತಾನ, ಅಂದ್ರೆ ಫಾರಿನ್ ಮ್ಯಾಟರ್ ಒಳಗಿತ್ತು ಅಂತಂದ್ರೆ ಶರೀರ ಅದನ್ನು ಸಹಿಸಂಗಿಲ್ಲ. ಯಾವಾಗ ಹೊರಗೆ ಹಾಕಿದಾಗ ಸಮಾಧಾನ ಅನ್ನಿಸ್ತಿರ್ತದ. ಅದಕ್ಕಾಗಿ ಎಲ್ಲಿ ಹೊಲಸು ಸಂಗ್ರಹ ಆಗಿತ್ತಂದ್ರೆ ಅದರ ರೋಗ, ಸ್ವಚ್ಛ ಮಾಡೋದ ನಿರೋಗ. ಅದಕ್ಕೆ ಈ ಮೂಗಲೆ ನೀರು ಹಾಕಿ ಈ ಮೂಗಲೆ ತೆಗೆಯೋದಕ್ಕೆ ಇದಕ್ಕೆ ಜಲನೇತಿ ಅಂತಾರೆ. ಅದನ್ನ ಮಾಡೋದ್ರಿಂದ ಏನಾಗ್ತದೆ? ENT ಪ್ರಾಬ್ಲಮ್ಸ್ ಎಲ್ಲ ದೂರ ಆಕ್ಕವ. ಮತ್ತು ನೋಡಿ ಏನು ಒಂದು 8-10 ಗ್ಲಾಸ್ ನೀರು ಕುಡಿದು ಉಲ್ಟಿ ಮಾಡಿಬಿಟ್ರಿ ಅಂತಂದ್ರೆ, ಉಗುರು ಬೆಚ್ಚಗೆ ನೀರು ಕುಡಿದು ಉಲ್ಟಿ ಮಾಡಿಬಿಟ್ರಿ ಅಂತಂದ್ರೆ ಹೊಟ್ಟೆಲ್ಲ ಸ್ವಚ್ಛ ಆಕ್ಕದ, ಹೊಟ್ಟೆ ದೋಷಗಳೆಲ್ಲ ಕಡಿಮೆ ಆಕ್ಕವು. ಬೆಳಿಗ್ಗೆ ಎದ್ದು ಕೂಡಲೇ ಪಿತ್ತ ಕಫ ಇದ್ದವರು ಅಷ್ಟು 8-10 ಗ್ಲಾಸ್ ನೀರು ಕುಡಿದು ಉಲ್ಟಿ ಮಾಡಿ ನೋಡ್ರಿ, ಎಷ್ಟು ಆರಾಮ ಅನ್ನಿಸ್ತದೆ. ಆಮೇಲೆ ನೋಡಿ ಜೈ ಬಾರ್ ಖಾಯ್ ತೈ ಬಾರ್ ಜಾಯ್ ಅಂತ ಎಷ್ಟು ಹೊತ್ತು ಉಣ್ತೀವಲ್ಲ ಅಷ್ಟು ಹೊತ್ತು ಹೋಗ್ಬೇಕತ್ತ. ನಾವು 3 ಹೊತ್ತು ಉಣ್ತೀವಿ, 1 ಹೊತ್ತು ಹೋಗ್ತೀವಿ. ಹೀಗಾಗಿ ಏನಾಗ್ತದೆ? ಕಾನ್ಸ್ಟಿಪೇಷನ್ ಈಸ್ ದ ರೂಟ್ ಕಾಸ್ ಫಾರ್ ಆಲ್ ದ ಡಿಸೀಸ್. ಎಲ್ಲ ಇದಕ್ಕೆ ಯಾವ್ದು ನೋಡ್ರೆ ಹೇಸಿಗೆ ಬರ್ತಿರ್ತದ, ಅದು ಒಳಗೆ ಉಳಿತು ಅಂತಂದ್ರೆ ನಮಗೆ ರೋಗ ಆಗ್ತದೆ. ಅದಕ್ಕೆ ನೋಡಿರಿ, ಹಣ್ಣ ಹಂಪ್ಲ ಮೊಳಿಗೆ ಒಂದು ಕಾಳು ತರಕಾರಿ ತೌಡು ತೆಗೆಲ್ದ, ಅದಕ್ಕೆ ನಾವೆಲ್ಲ ಇದನ್ನು ಸ್ವಲ್ಪ ತಿಳ್ಕೋಬೇಕು. ಒಬ್ಬ ರೈತ ಉಂಡಲ್ಲಿ ಕ್ವಾಣಿನ ಹೊಟ್ಟಿನ ತುಂಬತತಿ ಅಂತ. ಆಮೇಲೆ ಇನ್ನೊಬ್ರು ಸಾರಿಸಿಕೊಂಡು ಇದನ್ನು ಮಾಡಿಕೊಂಡು ಇದು ನೋಡ್ರಿ ಇರ್ಬಿ ಹೊಟ್ಟಿನೂ ತುಂಬಂಗಿಲ್ಲ. ಅದಕ್ಕೆ ರೈತ ಎಲ್ಲರನ್ನೂ ಕರ್ಕೊಂಡು ಉಣ್ತಾನ. ಅದಕ್ಕೆ ಭುವಿಗಿಳಿದ ಭಗವಂತ ಅಂತಾರೆ. ಅದಕ್ಕೆ ದುಡಿದು ಕಲಿಬೇಕು. ನಾವು ದುಡಿದೀವಿ ಅಂತಂದರೆ ಎಲ್ಲರಿಗೂ ಅನ್ನ ಹಾಕುವಂಥ ನಾವು ಸಹಿತ ಮಾಡೋಣ. ಇದನ್ನೆಲ್ಲ ನೋಡಿ, ಎಲ್ಲರೂ ಸಾವಯವವನ್ನು ಬೆಳೀರಿ, ಇದನ್ನು ಬೆಳೀರಿ. ನಮ್ಮ ಇದ್ರೊಳಗೆ ಮಹಾಂತ ತೀರ್ಥ ಅದು ಇದ್ರಗತ್ಲೇನ ಗುಡ್ಡನ ಐತಿ. ಆದರೆ ಎಲ್ಲ 25 ವರ್ಷ ಆತು ನಾವು ಬರೀ ಸಾವಯವದಾಗ ಬೆಳಿತೀವಿ. ಎಂದೂ ಕೆಮಿಕಲ್ಲಾಗ ಪೆಸ್ಟಿಸೈಡ್ಸ ಎಂದೂ ಹಾಕಂಗ ಇಲ್ಲ. ಜೀವಾಮೃತ ಹಾಕ್ತೀವಿ, ಇದನ್ನು ಮಾಡ್ತೀವಿ ಗೋಶಾಲೆದ. ಅದಕ್ಕೆ ಭಾಳ ಸಣ್ಣ ಪ್ರಮಾಣದಾಗ ಇದು ಅದ್ಭುತ ದೊಡ್ಡ ಸಾಗರ ಇದ್ದಂಗೆ ಅದ. ಅದಕ್ಕೆ ಒಂದು ಸೌಭಾಗ್ಯ ತಮ್ಮೆಲ್ಲ ದರ್ಶನ ಆಗೋದು ಅದ ಪೂಜ್ಯರ ಇದನ್ನ ಕೃಪಾಶೀರ್ವಾದದಿಂದ ಕರುಣೆ. ಅದಕ್ಕೆ ಆ ಗುರುಕರುಣೆಯನ್ನು ನಾವು ಎಲ್ಲರೂ ಪಡ್ಕೊಳ್ಳೋಣ. ಬಹಳ ದೊಡ್ಡ ಒಂದು ಅವಕಾಶವನ್ನು ಇಲ್ಲಿ ಮಾಡಿಕೊಟ್ಟಾರ ನಮ್ಗೆ. ಜೀವನ ಇಡೀ ನಾವು ಹಂಗೆ ಹೇಳ್ಕೋತ ಕೂತೀವಿ ಅಂತಂದ್ರೆ ರೀಲ್ ಬಿಚ್ಕೋತ ಹೋಗ್ತದ. ಆದರೆ ಮತ್ತೆಲ್ಲ ಮುಂದಿನ ಕಾರ್ಯಕ್ರಮಗಳ ಅದು ಇರ್ತಾವೆ. ಅದಕ್ಕೆ ತಾವು ಎಲ್ಲರೂ ಸಹಿತ ನೋಡಿರಿ, ಬರೀ ಏನ್ರಿ ಆತು ಅಂತಂದ್ರೆ ಓಡಿದ ಒಕಾನಿಗೆ ಹೋಗಬಾರ್ದು. ದುಡಿಯೋದು ಕಲಿಬೇಕು. ಇದನ್ನು ಮಾಡಿ ಯಾರು ದುಡಿಲ ಹತ್ತೀರಿ ಅವರಿಗೆ ರೋಗ ಬರೋಂಗಿಲ್ಲ. ಯಾರು ನೆಗ್ಲಿಜೆನ್ಸ್ ಈಸ್ ಕ್ರೈಮ್, ಹೇಟ್ರೆಡ್ನೆಸ್ ಈಸ್ ಕ್ರೈಮರ್, ಲೇಜಿನೆಸ್ ಈಸ್ ಕ್ರೈಮೆಸ್ಟ್ ಅಂತ. ಅದಕ್ಕೆ ನಾವು ಈ ನೆಗ್ಲಿಜೆನ್ಸ್ ಇಂಥವ ಇದನ್ನು ಸೋಮಾರಿತನಗಳನ್ನು ಬಿಟ್ಟ ಸ್ವಲ್ಪ ಏಳು ಶರಣನಾದರೆ ಮಲಗಿರುವೇಕೆ ಇಂಥ ಅನೇಕ ಭಾಳಷ್ಟು. ನಾನು UPಗೆ ಆನಂದಾಶ್ರಮ ಬರೇಲಿ ಅಂತ ಹೇಳಿ ಇದನ್ನ ಕೋರ್ಸ್ ಕಲಿಯಕ್ಕೆ ಹೋಗಿದ್ದೆ. ಅವರು आप उतना दूर से दक्षिण भारत से आए हैं, खुद पर भी अनुभव कीजिए, अमृतान पर रही ಅಂದ್ರೆ ಅಮೃತಾನ ಅಂದರೆ ಏನು ಅಂತಂದು ಹೆಸರು ಕಡ್ಲಿ ಶೇಂಗಾ ನೆನಕುದು ಅವ್ರನ್ನ ಮಳೆ ಕೊಳಿಸಿ 1 ವರ್ಷ ಅದ್ರ ಮೇಲೆ ಇದ್ದೀವಿ ನಾವು. ಭಾಳ ನೋಡಿ, ಹಸು ಆತು ಅಂತಂದ್ರೆ ಆ ಮೊಳಕೆ ಕಾಳುಗಳ ಕೊಬ್ಬರಿ, ಹಸಿ ಕೊಬ್ಬರಿ ಗಟ್ಟಲೆ ಎಷ್ಟು ರುಚಿ ಹತ್ತಾವ. ಅದಕ್ಕೆ ಭೂಕ್ ಲಗನೆ ಪರ್ ಖಾಯಿಯೇ. ಅದಕ್ಕೆ ಭೂಕ್ ಕಾ ಮಸಾಲ ಲಗಾವ್, ವಿನಯ್ ಪತ್ರಿಕೆ ಒಳಗೆ ಬರ್ತದೆ, ಭೂಕ್ ಕಾ ಮಸಾಲ ಲಗಾವ್. ಅದಕ್ಕೆ ಹಸಿವೆ ಆದಮೇಲೆ ಉಣ್ಬೇಕು. ಕ್ಯಾ ಖಾಯೆ, ಕ್ಯೋ ಖಾಯೆ, ಕಬ್ ಖಾಯೆ, ಕೈಸೆ ಖಾಯೆ, ಕಿತ್ನಾ ಖಾಯೆ, ಏನು ಉಣ್ಬೇಕು, ಯಾಕೆ ಉಣ್ಬೇಕು, ಹೆಂಗೆ ಉಣ್ಬೇಕು, ಯಾವಾಗ ಉಣ್ಬೇಕು, ಎಷ್ಟು ಉಣ್ಬೇಕು, ಇದನ್ನು ಸ್ವಲ್ಪ ನಾವು ವಿಚಾರ ಮಾಡಿದ್ದೀವಿ ಅಂತಂದ್ರೆ ಮನುಷ್ಯಾಗ ದೇವರು ಒಳ್ಳೆಯ ಇದನ್ನು ಕೊಟ್ಟಾನ. ಅದಕ್ಕೆ ಆ ಬುದ್ಧಿ ಅದನ್ನು ಉಪಯೋಗ ಮಾಡ್ಕೊಳ್ಳೋಣ.
ಇಂಥ ಒಂದು ಭಾ ಅಂದ್ರೆ ತೇಜಸ್, ರಥ ಅಂದ್ರೆ ತೊಡಗಿದವರು. ತೇಜಸ್ಸಿನ ವಿದ್ಯೆಯಲ್ಲಿ, ಆಧ್ಯಾತ್ಮ ವಿದ್ಯೆಯಲ್ಲಿ, ಯೋಗ ವಿದ್ಯೆಯಲ್ಲಿ, ಅನುಭವ ವಿದ್ಯೆಯಲ್ಲಿ ತೊಡಗಿದವರಾರು ಅವರು ಭಾರತೀಯರು. ಅದಕ್ಕೆ ಆ ಭಾರತ ಇದನ್ನು ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸ್ಕೊಂಡು ಹೋಗೋಣ. ಆ ಭಾರತೀಯ ವೈದ್ಯ ವಿಜ್ಞಾನ ಅಂತಾರೆ ಇದಕ್ಕೆ. ಯೋಗ, ನಿಸರ್ಗ ಚಿಕಿತ್ಸೆ, ಆಯುಷ್ಯ ಅಂದರೆ ಎ ಫಾರ್ ಆಯುರ್ವೇದ, ವೈ ಫಾರ್ ಯೋಗ ಆ್ಯಂಡ್ ನೇಚರ್ ಕ್ಯೂರ್. ಅದಕ್ಕೆ ನಾವು ಇನ್ನು ಬರುವ ಇದೇ ವರ್ಷ ನಮಗೆ 75ನೇ ವರ್ಷದ ನಿಮಿತ್ತ ಅಲ್ಲೊಂದು ಅಖಿಲ ಭಾರತ್ ನಿಸರ್ಗ ಚಿಕಿತ್ಸಾ ಸಮ್ಮೇಳನವನ್ನು ಮಾಡ್ಲಾತ್ತಿದ್ದೀವಿ. ಅದಕ್ಕೆ ಎಲ್ಲ ಶಿವಯೋಗಿಗಳನ್ನು ಒಂದು 75 ಜನ ನಮ್ಮ ಸಮ್ಮೇಳನದಾಗ 75 ಜನ ಶಿವಯೋಗಿಗಳನ್ನು ಸಹಿತ ಸತ್ಕಾರ ಮಾಡು ಇದನ್ನು ಅದ ಶರಣದ ದಂಪತಿಗಳನ್ನು ಇವ್ರನ್ನ. ಅದಕ್ಕೆ ತಾವು ಎಲ್ಲರೂ ಸಹಿತ ಇಂಥವೆಲ್ಲ ಒಳ್ಳೆಯ ಕಾರ್ಯಕ್ರಮಗಳಿಗೆ ಇಟ್ ಈಸ್ ನಾಟ್ ಟೈಮ್ ವೇಸ್ಟೆಡ್, ಇಟ್ ಈಸ್ ಇನ್ವೆಸ್ಟೆಡ್. ಅದಕ್ಕೆ ಇಂಥ ಕಾರ್ಯಕ್ರಮಗಳನ್ನು ತಾವೆಲ್ಲ ಬರಬೇಕು. ಇದೊಂದು ಸೌಭಾಗ್ಯ. ಮಾನವ ಹುಟ್ಟಿದ ಮೇಲೆ ಮಾನವ ಜನ್ಮಕ್ಕೆ ಇಂಥ ಭಕ್ತಿ ಸಾಗರವನ್ನು ನೋಡಿ ನಾವು ಭಕ್ತಿವಂತರಾಗಿ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಅಂದ್ರೆ ದೇವ್ರ ಕೃಪಾ ತಾನ ಅಕ್ಕದ. ಅದಕ್ಕೆ ದೇವ್ರು ಹೊರಗೆ ಎಲ್ಲೂ ಇಲ್ಲ, ನಮ್ಮ ಒಳಗೆ ಅದಾನ. ಅದು ಗುರುಗಳಿಂದನೇ ಗೊತ್ತಾಕ್ಕದ. ಗುರು ಇಲ್ದ ಇದೆಲ್ಲ ಗೊತ್ತಾಗಂಗಿಲ್ಲ. ಅದಕ್ಕೆ ತಾವು ಎಲ್ಲರೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀಮಠಕ್ಕೆ ದರ್ಶನ ಮಾಡ್ತಾ ಬರ್ರಿ. ಗುರುಗಳ ದರ್ಶನ ಆಯಿತು ಅಂತಂದ್ರೆ ಅದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಈ ಜೀವನದಾಗ ಯಾವುದೂ ಇಲ್ಲ. ಅದಕ್ಕಾಗಿ ಗುರು ಅಂತಂದ್ರೆ ಆ ಕತ್ತಲೆಯನ್ನು ಕಳೆದ ಬೆಳಕನ್ನು ಕರುಣಿಸೋರು. ಅದಕ್ಕೆ ಮತ್ತೊಮ್ಮೆ ತಮಗೆಲ್ಲ ಶರಣಾರ್ಥಿಗಳನ್ನು ಅರ್ಪಿಸಿ ಮತ್ತೊಮ್ಮೆ ಎಲ್ಲ ಪೂಜ್ಯರ ಜಂಗಮ ಪಾದಕ್ಕೆ ವಂದಿಸಿ ನಾ ಈ ಒಂದೆರಡು ತೊದಲು ಮಾತುಗಳನ್ನು ಗುರುಗಳ ಪಾದಕ್ಕೆ ಅರ್ಪಿಸಿ 2 ಮಾತುಗಳನ್ನು ಮುಗಿಸ್ತೀವಿ. ಜೈ ಗುರು ಬಸವ.